ಯಜಮಾನ್ರೆ ನಿಮ್ಗೆ ಹೈದರಾಬಾದ್ ಹೋಗಕ್ ಲೇಟ್ ಆಗ್ಲಿಲ್ವಾ? ಲೇ ಈ ಸ್ಟ್ರಾಂಗ್ ಕಾಫಿ ಕುಡಿದೇನೆ ನನ್ನ ಬಾಡಿ ಮುಂದಕ್ಕೆ ಮೂನೆ ಆಗಲ್ಲ ಕಣೆ. ಇಲ್ಲೇನೋ ಸರಿ, ಹೈದರಾಬಾದ್ ಅಲ್ಲಿ ಏನ್ ಮಾಡ್ತೀರಾ? ಅಯ್ಯೋ ಶಿವನೇ ಲೇ ಚಂಪಚಮಲೆ, ನಾನು ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ವಲ್ಲೇ. ಹಾಗಿದ್ರೆ ನನ್ನ ನಿಮ್ ಜೊತೆ ಹೈದರಾಬಾದ್ ಕರ್ಕೊಂಡು ಹೋಗ್ಬಿಡಿ. ಅಲ್ಲಿ ಹೋಟೆಲ್ ರೂಮ್ ಅಲ್ಲಿ ನಿಮ್ಗೋಸ್ಕರ ಬಿಸಿ ಬಿಸಿ ಕೆನೆ ಕಾಫಿ ಮಾಡ್ಕೊಡ್ತೀನಿ. ನಾನು ಏನಾದ್ರು ಮಾಡ್ಬಿಟ್ರೆ ಹೈದರಾಬಾದ್ ಝೂ ಒಳಗಿರೋ ಗೋರಿಲ್ಲ ಬಂದು ನಿನ್ನ ಗಂಟೆಗೆ ಬಾಯ್ ಹಾಕೊಡುದು. ಸರಿ, ಕಾಫಿ ಹೇಗಿದೆ ಅಂತ ಹೇಳಲೇ ಇಲ್ಲ. ಹೈದರಾಬಾದಿಗೆ ಹೋಗಿ ಬರ್ತೀನಲ್ಲ ಆಮೇಲೆ ಹೇಳ್ತೀನಿ. ಹಲೋ, ಜಾಜಿ ಜಂಬಲ್ದಿನಿ ಸ್ಪೀಕಿಂಗ್. ಹಾಯ್ ಭಾವನಾ, ಹೌ ಆರ್ ಯು? ಯಾ ಐ ಆಮ್ ಫೈನ್. ವಾಟ್, ನೀನು ನಮ್ಮನೆಗೆ ಬರ್ತಿದ್ಯಾ? ಬಾ 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 ನೋಡು, ಲಾಸ್ಟ್ ಟೈಮ್ ತರ ಏನಾದ್ರು ಕೈ ಕೊಟ್ರೆ ನಾನ್ ಸುಮ್ನೆ ಇರಲ್ಲ. ಓಕೆ, ಐ ಆಮ್ ವೆಂಟಿಂಗ್ ಫಾರ್ ಯು. ಬಾಯ್. ಅದಕ್ಕೆ ಯಾರು ಬರ್ತಾ ಇರೋದು? ಕ್ಲೋಸ್ ಫ್ರೆಂಡ್ ಭಾವನಾ ಅಂತ. ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ದಾಳೆ ಗೊತ್ತೇನೆ. ಅವಳ ಕಣ್ಣು ಸೂಪರ್ ಫ್ಯಾಂಟಾಸ್ಟಿಕ್. ಆಕ್ಚುಲಿ ಅವಳು ಬ್ಯಾಂಗ್ಳೂರ್ಗೆ ಕಂಟೆಸ್ಟ್ ಮಾಡಿದ್ಲು, ಫೈನಲ್ಸ್ ವರೆಗೂ ಹೋಗಿದ್ಲು. ಪಾಪ ಅವ್ರ ಮದರ್ಗೆ ಹುಷಾರಿಲ್ಲ ಅನ್ಬಿಟ್ಟು ವಾಪಸ್ ಬಂದ್ಬಿಟ್ಟು. ಕೂತ್ಕೊಳ್ರೆ. ಬೇಕಾಗಿಲ್ಲ. ಜಾಜಿ ಜಂಬಲ್ದಿನಿ ಇವ್ರೆ, ಈಗ ನೀವು ಇಷ್ಟೊತ್ತು ಅವ್ರ ಬಗ್ಗೆ ಹೇಳಿದ್ರಲ್ಲ, ಅವ್ರಿಗೆ ಮದುವೆ ಆಗೋಗ್ಬಿಟ್ಟಿದ್ಯಾ? ಮಾಡಲ್ ಆಗ್ಬೇಕು ಅಂತ ಮ್ಯಾರೇಜ್ ನ ಪೋಸ್ಟ್ಪೋನ್ ಮಾಡ್ತಾನೆ ಇದ್ದಾಳೆ. ಅವಳು ಇವತ್ತು ನಮ್ಮನೆಗೆ ಬರ್ತಾ ಇದ್ದಾಳೆ. ಬರ್ಲಿ ಮನೆ ಅಂದ ಮೇಲೆ ಒಂದು 4-6 ಜನಗಳು ಬರ್ತಾ ಇರ್ಬೇಕು, ಹೋಗ್ತಾ ಇರ್ಬೇಕು, ಆಮೇಲೆ ಆ ಮನೆಗೆ ಒಂದು ಶ್ರೇಯಸ್ಸು. ಏನೇ ಯಜಮಾನ್ರೆ, ನಿಮ್ಗೆ ಹೈದರಾಬಾದ್ ಹೋಗಕ್ ಲೇಟ್ ಆಗ್ತಿಲ್ಲ? ಹೈದರಾಬಾದ್ ಇದ್ದಕ್ಕಿದ್ದಂಗೆ ಎಲ್ಲೇನೋ ಓಡಾಗ್ಬಿಡ್ತೇನೆ. ಬಸ್ಸಿವೆ ರೈಲ್ವೆ ಅದು ಅಲ್ಲದೆ 5 ನಿಮಿಷಕ್ಕೊಂದು ಗಂಟೆಗೊಂದು ಬಸ್ ಬಿಡಬೇಕು ಅಂತ ತೀರ್ಮಾನ ಮಾಡ್ತಾ ಇದ್ದಾರೆ. ನಿಮ್ಮ ಮಾತಿನ ಅರ್ಥ ಏನು ಅರ್ಥ ಅಂತ ಕೇಳ್ತೀಯ? ಮನೆಗೆ ಕಾಂಜಿ ಪಿಂಜಿಗಳು ಬರ್ತಾ ಇದಾರ. ನಮ್ಮ ಜಾಜಿ ಜಂಬಲ್ದಿನಿ ಅವರ ಸ್ನೇಹಿತರು ಬರ್ತಾ ಇದ್ದಾರೆ ಕಣೆ. ಅದು ಜಸ್ಟ್ ಮಿಸ್ ಬೆಂಗಳೂರು. ಅವರು ಪಾಪ ಬಂದ್ಬಿಡ್ಲಿ, ಅವ್ರನ್ನ ಕಣ್ ತುಂಬ ನೋಡ್ಕೊಂಡು ಬಾಯಿ ತುಂಬ ಮಾತಾಡ್ಸ್ಕೊಂಡು ಕೈ ತುಂಬ ಕೈ ಕುಟ್ಬಿಟ್ಟು ಆಮೇಲೆ ಬೇಕಿದ್ರೆ ನಾನು ಹೊರಡ್ತೀನಿ ಕಣ್ರಿ. ಗೋಡೆ ಹೊಡೆಯೋದಾದ್ರೇನು ಬಾಡಿ ಹೊಡೆಯೋದಾದ್ರೇನು ನಮಗೆ ಬೇಕಾದವ್ರು ಬಂದಾಗ ಅವ್ರ ಮುಂದೆ ನಾವು ಗಮ್ ಗುಟ್ಟಿದ್ರೆ ಸಾಕು ಅಷ್ಟೇ. ಏನು ಬೇಕಾಗಿಲ್ಲ, ಅವ್ಳು ಬರೋದಕ್ಕಿಂತ ಮುಂಚೆ ನೀವು ಮೊದಲು ಜಾಗ ಖಾಲಿ ಮಾಡಿ. ಅದು ಆಕ್ಚುಲಿ ಹಂಗಲ್ಲ ಕಣ್ರಿ ಜಾಜಿ ಜಂಬಲ್ದಿನಿ ಅವ್ರೆ. ಈಗ ಮನೆಗೆ ಯಾರನ್ನ ಇದಕ್ಕೆ ಬರ್ತಾರೆ, ಈ ಮನೆ ಯಜಮಾನ್ರು ಯಾರ್ರಿ ಅಂತ ಕೇಳ್ತಾರೆ, ಯಾರನ್ನ ತೋರಿಸ್ತೀರಾ? ಅದಕ್ಕೋಸ್ಕರ ನಾನು ಇಲ್ಲೇ ಇರ್ಬೇಕಾಗತ್ತೆ, ಇರ್ತೀನಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಅವ್ಳು ಮೀಟ್ ಮಾಡಕ್ ಬರ್ತಿರೋದು ನನ್ನನ್ನ. ಅವ್ಳು ವಾಂಟ್ಸ್ ನಾನು ಪೂರೈಸ್ತೀನಿ, ನೀವು ನಿಮ್ ಪಾಡಿ ನೀವು ಹೋಗ್ತಾ ಇರಿ. ಅದು ಹಂಗಲ್ಲ ಕಣ್ರಿ ಜಾಜಿ ಜಂಬಲ್ದಿನಿ ಅವ್ರೆ. ಅಂತವ್ರು ಬಂದಾಗ ಮನೆಗೆ ಇದಕ್ಕಿದ್ದಂಗೆ ಕೊತ್ತಂಬರಿನೋ ಇಲ್ಲ ಕರಿಬೇವೋ ಖಾಲಿ ಆಗ್ಬಿಡುತ್ತೆ. ಅದನ್ನೆಲ್ಲ ತಂದು ಕೊಡೋದು ಯಾರು ಅಂತ. ನೀವು ಹೊರಡಿ. ಬಿಟ್ರೆ ನಾನು ಇದ್ದಂಗಾಗತ್ತಾ? ಅವನ್ನೆಲ್ಲ ತಂದು ಕೊಡಕ್ಕೆ ನಾನು ಇರ್ಬೇಕಾಗತ್ತೆ ಕಣ್ರಿ. ಏನು ಬೇಕಾಗಿಲ್ಲ, ನಿಮ್ ಪಾಡಿ ನೀವು ಹೊಡ್ರಿ. ಸಣ್ಣ ಮುಳ್ಳು ಇಲ್ಲಿ ಬಂದ್ಬಿಡ್ತಾ, ರಾವ್ ಕಾಲ ಕುಡ್ಕೊಂಡ್ಬಿಡದೆ, ಅದು ಕಳೆದು ಬಿಡ್ಲಿ, ಆಮೇಲೆ ನನ್ನ ಪಾಡಿ ನಾನು ಹೋಗ್ತೀನಿ. ಒಪ್ಪಲ್ಲ ಅಲ್ವಾ? ಜಾತಿ ಅವರೇ, ನೀವು ಕೂಡ 200 ರೂಪಾಯಿ ಮುಖ್ಯ ಅಲ್ಲ, ನೀವು ಹೇಳೋ ಕೆಲಸ ಮುಖ್ಯ. ಅದೇನು ಅಂತ ಹೇಳಿ. ವೆರಿ ಗುಡ್ ಸರ್. ಅಭಿನ ಲಗೇಜ್ ಸಮೇತ ಆಚೆ ಕಡೆ ತಗೊಂಡ್ರು. ಪಾಂಡ್ರಂಗ, ನೀನೇ ಆಚೆಗೆ ಹೋಗ್ಬಿಡು. ಸುಮ್ಮನೆ ನಮಗೆ ಸಿಗೋ 200 ರೂಪಾಯಿ ಕಲ್ಲಾಕ್ಬೇಡ. ಅದು ನೋಡ್ರ, ಇವರು ಬರೀ ನಿಮ್ಮಿಬ್ಬರಿಗೆ ಸೇರಿ 200 ರೂಪಾಯಿ ಕೊಡ್ತಾರ. ನಾನು ನಿಮ್ಮಿಬ್ರಿಗೂ 200 ರೂಪಾಯಿ ಕೊಡ್ತೀನಿ. ಅದು ಮನೆಗೆ ಯಾರೋ ಒಬ್ರು ಅಪ್ರತಿಮ ಸುಂದರಿ ಬರ್ತಾರಂತೆ, ಅವ್ರನ್ನ ಒಂದೇ ಒಂದ್ಸಲ ಮುಖ ನೋಡ್ಕೊಂಡು ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಜಾಜಕ್ಕೆ ಪಾಪ ನೋಡ್ಕೊಂಡು ಹೋಗ್ಲಿ ಬಿಡಿ. ಏನು ಅಭಿನ ಆಚೆ ಕಡೆ ಥ್ರೋ ಮಾಡ್ತೀರೋ ಇಲ್ವೋ? ಸುಮ್ಮನೆ ಥ್ರೋ ಮಾಡಕ್ಕಾಗತ್ತಾ? ನಿಮ್ಮಿಬ್ರು ಆಗುತ್ತೆ, ನನಗೆ ಗೊತ್ತಿಲ್ಲ. ಲೇ ಪಾಂಡ್ರಂಗ, ನೀನು ಗಂಡುಗಲಿ ವಂಶದ ಕಟ್ಟ ಕಡೆಯ ತುಂಡು. ನಿನ್ನನ್ನು ನಾವು ದರ ಅಂತ ಎಳ್ಕೊಂಡೋಗೋದು ಚೆನ್ನಾಗಿರಲ್ಲ. ನೋಡಿ, ನೀವೇ ಬಂದ್ರೆ ಸರಿ, ಇಲ್ಲ ಅಂದ್ರೆ ಕಾರ್ಪೊರೇಷನ್ ಅವರು ಬೀದಿ ನಾಯಿಗೆ ಚೈನ್ ಹಾಕಿ ದರ ಅಂತ ಎಳ್ಕೊಂಡು ಹೋಗ್ತಾರಲ್ಲ, ಆಗ ನಿಮ್ಮನ್ನ ಎಳ್ಕೊಂಡು ಹೈದರಾಬಾದ್ ಬಾರ್ಡರ್ ಬಿಸಾಕ್ಬೇಕಾಗುತ್ತೆ. ಹುಷಾರ್. ಆಟೋ ಮಾತಿನ ಮೇಲೆ ಇಡ್ತಾ ಇರ್ಲಿ ಕಣ. ನನ್ನನ್ನು ಎಳ್ಕೊಂಡು ಹೋಗ್ತೀರೇನೋ? ಚಂಪಾ, ಈ ವಿಷಯದಲ್ಲಿ ನನಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಪರವಾಗಿಲ್ಲ ಬಿಡಿ ಅಕ್ಕ. ಜಾಜಿ ಜಾಜಿ ಭಾವ್ನಾ, ಯಾಕೆ ಲೇಟಾ? ಬಸ್ ಸ್ಟ್ಯಾಂಡ್ ಅಲ್ಲಿ ಆಟೋ ಸಿಗ್ನಲ್ ಹೊಡೆದ ತಕ್ಷಣ ನಿಮ್ಮನೆ ಕಾಂಪೌಂಡ್ ಅಲ್ಲಿ ಬಂದು ಬಿದ್ದಿದ್ದೀರಿ. ಅಂತೂ ಬಂದಿಯಲ್ಲ. ಇವ್ರು ಯಾರು ಸಿಲಿ ಮಿಡಾರಲ್ಲಿ ನಿಂತಿದಾರಲ್ಲ? ಏನಮ್ಮ, ನನ್ನ ಸಿಲ್ಲಿಗಿಲ್ಲಿ ಅಂದ್ರೆ ಇಷ್ಟ ಆಗಲ್ಲ ಅಂತ ಹೇಳ್ಬಿಡು. ಅತ್ತೆ, ಇವಳು ನನ್ನ ಕ್ಲೋಸ್ ಫ್ರೆಂಡ್ ಭಾವನಾ ಅಂತ. ಭಾವನಾ, ಇವ್ರು ನಮ್ಮ ಅತ್ತೆ. ಇವಳಿಗೆ ಕ್ರಿಕೆಟ್ ಹುಚ್ಚು, ಅದಕ್ಕೆ ಆ ಭಾಷೆಯಲ್ಲಿ ಟಾಪ್ ಮಾಡ್ತಾರೆ. ಇವ್ರು ಯಾರು ಮಿಡಾಲ್ ನಿಂತಿದಾರಲ್ಲ, ನಿನ್ ತಂಗಿನ? ಇನ್ನೂ ಆಗಿಲ್ಲ, ಇಷ್ಟಲ್ಲೇ ಆಗ್ಬಿಟ್ಟು. ಡೋಂಟ್ ಟಾಕ್ ರಬಿಶ್. ಭಾವನಾ, ನೀನ್ ತಿಳ್ಕೊಂಡಿರೋ ಹಾಗೆ ಇವಳು ನನ್ನ ತಂಗಿ ಅಲ್ಲ, ಈ ಮನೆಗೆ ಕೆಲಸದವಳು. ನಾನ್ ಕೆಲಸದವಳಲ್ಲ, MSc ಮೀಟ್ 7 ಚಂಪಾಕಲಿ. ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೂ ಏನಂದ್ರೆ ಮುಸದಿಕ್ಕೆ ತಪ್ಪುತ್ತಾರೆ. ಅವ್ರು ಯಾರು? ಲಾಂಗ್ ಗೌನ್ ಅಲ್ಲಿ ಇಬ್ರು ನಿಂತಿದಾರಲ್ಲ?
ಎತ್ತಿದ್ರೆ ನಾವಿಬ್ರು ಲಪಕ್ಕತ್ತೆ ಕ್ಯಾಚ್ ಇಟ್ಕೊಂಡ್ಬಿಡ್ತೀವಿ. ದಪ್ಪಗಿರೋನು ಬಂದು ಸಣ್ಣಗಿರೋನು ಬಿಟ್ಲ. ಇವರಿಬ್ರು ನನ್ನ ಶಿಷ್ಯಂದ್ರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಾರೆ. ಅವ್ರ ಬಗ್ಗೆ ಆಮೇಲೆ ಹೇಳ್ತೀನಿ. ನೀನ್ ಬಾ ಫ್ರೆಶ್ ಆಗಿ. ಚಂಪಾ ಜ್ಯೂಸ್ ರೆಡಿ ಮಾಡ. ನೈಸ್ ಬ್ರೇಸ್ಲೆಟ್. ಥ್ಯಾಂಕ್ ಯು. ತಗೊಳ್ಳಿ ಜ್ಯೂಸ್. ಥ್ಯಾಂಕ್ಸ್. ಯಾವ್ದಿದು ಗಲ್ಲಿ? ಇದು ಗಲ್ಲಿ ಅಲ್ಲ, ಪಲ್ಲು. ನನ್ನ ನಾದ್ನಿ. ಕ್ರಿಕೆಟ್ ಅಂದ್ರೆ ನಿಮ್ಗೆ ಇಷ್ಟನಾ? ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಷ್ಟ. IPL ಅಂದ್ರೆ ನನಗೆ ಪಂಚ ಪ್ರಾಣ. ಅದ್ರ ಬಿಟ್ಟು ಬೇರೆ ಏನೂ ನಾನು ನೋಡಲ್ಲ. ನಂಗೆ ತುಂಬಾ ಖುಷಿ ಆಯ್ತು. ಭಾವನಾ, ನೀನ್ ಯಾಕೆ ಇನ್ನೂ ಮ್ಯಾರೇಜ್ ಆಗಿಲ್ಲ? ಮದ್ವೆ ಆಗ್ಬೇಕು ಅಂತಿದ್ದೀನಿ. ಏನ್ ಅಂಕಲ್ ನೀವು ವಿಕೆಟ್ ಕೀಪರ್ ತರ ನನ್ ಕಡೆನೆ ನೋಡ್ತಾ ಇದ್ದೀರಲ್ಲ? ಬಂದೆಯ ಯಾಕಪ್ಪ ಏನಾಯ್ತು? ಆ ಭಾವನ ನನ್ನ ವಿಕೆಟ್ ಕೀಪರ್ ಅಂಕಲ್ ಬಿಟ್ಲು. ಸದ್ಯಕ್ಕೆ ಕೋಚ್ ಅಲ್ಲಿಲ್ಲ, ಸಂತೋಷ ಪಡು. ವಿರಹ ನೂರು ನೂರು ತರಹ ವಿರಹ. ಎಂತ ಹುಡುಗನ ಮ್ಯಾರೇಜ್ ಆಗ್ಬೇಕು ಅಂತಿದ್ಯಾ? ತುಂಬಾ ಡಿಫ್ರೆಂಟ್ ಆಗಿರ್ಬೇಕು. ಅದರಲ್ಲೂ ಸ್ಪೋರ್ಟ್ಸ್ ಮ್ಯಾನ್ ಆಗಿರ್ಬೇಕು. ಏನಾದ್ರೂ ಸಾಧನೆ ಮಾಡಿರ್ಬೇಕು, ರೆಕಾರ್ಡ್ ಮಾಡಿರ್ಬೇಕು. ಮ್ಯಾಚ್ ಫಿಕ್ಸಿಂಗ್ ಆದ್ರೂ ಸರಿ, ಅವನ್ನೇ ಮದ್ವೆ ಆಗ್ಬಿಡ್ತೀನಿ. ಊರಿಂದ ಭಾವ ಬರ್ತಾರೆ, ಏರೋಪ್ಲೇನು ತರ್ತಾರೆ, ಓಡೋಡಿ ಬಂದು ಹತ್ತಿರ ನಿಂತು ಕೆನ್ನೆಗೆ ಮುತ್ತನ್ನು ಕೊಡ್ತಾರೆ. ಯಾರ ಮಣಿ? ನನ್ನ ಆಟ ಪಾಠ ನೋಡಿ ನನ್ನೊಡನೆ ಕೂಡಿ ಆಡಿ ನನಗಿಂತ ಬೇರಿಲ್ಲ ಅನ್ನುತ್ತಾರೆ. ಹಾಡು ಬದಲಾವಣೆ ಮಾಡಿ ಹೇಳಿದ್ರೆ ತುಂಬಾ ಚೆನ್ನಾಗಿ ಹಾಡ್ತಿದ್ಯಾ. ಊರಿಂದ ಭಾವ ಬರ್ತಾರೆ. ಜಾಜಿ, ಯಾರೇ ಅವಳು ಬಾಬಾ? ಯಾರಿಗ್ ಗೊತ್ತು? ಅವಳು ಹಾಡ್ತಿರೋದ್ ನೋಡ್ತಾ ಇದ್ರೆ ಅವಳ ಮನ್ಸಲ್ಲಿ ಯಾರೋ ಇದಾರೆ ಅನ್ಸುತ್ತೆ. ಏನ್ ಜಾಜಿ ಅದಕ್ಕೆ? ಈ ಚಂಪ ಹಾಡು ಹೇಳ್ತಾಳೆ, ಊರಿಂದ ಭಾವ ಬರ್ತಾರೆ ಅಂತ. ಆ ಭಾವ ಯಾರು ಅಂತ ವಿಚಾರಿಸ್ಕೊಂಡ್ಬಂದ್ರ? ಊರಿಂದ ಭಾವ ಬರ್ತಾರೆ, ಏರೋಪ್ಲೇನು ತರ್ತಾರೆ, ಊರಿಂದ ಭಾವ ಬರ್ತಾರೆ. ಜಾಜಿ ಅದಕ್ಕೆ ಗೊತ್ತಾಗೋಯ್ತು. ಚಂಪಾ ಹೈದರಾಬಾದ್ ಕಡೆನೇ ನೋಡ್ಕೊಂಡು ಹಾಡ್ತಾ ಇದ್ದಾಳೆ. ಅಂದ್ರೆ ಅವಳು ಪಾಂಡುರಂಗನ್ನ ಕುರಿತು ಹಾಡ್ತಿದ್ದಾಳೆ ಅಂತ ಅರ್ಥ. ಜಾಜಿ, ಅವಳು ನಿನ್ ಹಾಬಿ ಕುರಿತು ಯಾಕೆ ಹಾಡು ಹೇಳ್ತಿದ್ದಾಳೆ? ಅವಳು ಏನಾದ್ರೂ ನಿನಗೆ ಸಬ್ಸ್ಟಿಟ್ಯೂಟ್ ಫೀಲ್ಡರಾ? ಅವಳು ಹಾಗೆ ಸ್ವಲ್ಪ ಲೂಸು. ಊರಿಂದ ಭಾವ ಬರ್ತಾನೆ, ಏರೋಪ್ಲೇನ್ ತರ್ತಾಳಂತೆ. ಒಂದ್ ವೇಳೆ ನಿಜವಾಗ್ಲೂ ಏರೋಪ್ಲೇನ್ ತಂದ್ಕೊಟ್ಬಿಟ್ರೆ ಏನ್ ಮಾಡ್ತೀಯಾ? ಅತ್ತೆ, ಯಾರನ್ನ ವಾಚ್ ಮಾಡ್ತಾ ಇದ್ದೀರಾ? ನಮ್ಮ ಅವನ್ನ? ಅಲ್ಲಮ್ಮ, ಆಕಾಶದಲ್ಲಿ ವಿಮಾನ ಹೋಗ್ತಾ ಇದೆ. ಆದ್ರೆ ಮನೇಲಿ ನನ್ನ ಮಾನ ಹೋಗ್ತಾ ಇದೆ. ಊರಿಂದ ಭಾವ ಬರ್ತಾರೆ, ಏರೋಪ್ಲೇನು ತರ್ತಾರೆ. ನಾನು ಹಾಡಿದ್ ನಿಮ್ಗೆ ಕೇಳಿಸ್ಬಿಡ್ತಾ? 20 ಸಲ ಒಂದೊಂದೇ ಹಾಡನ್ನ ಆಡ್ತಾ ಇದ್ರೆ ಕೇಳಿಸ್ತಾ ಇರುತ್ತೇನೆ. ತಗೋ ಇದನ್ನ. ಯಾಕೆ ಕೊಡ್ತಾ ಇದ್ದೀರಾ? ಇದು 2 ಸೀಟಿನ ಫ್ಲೈಟು. ಒಂದ್ ಕಡೆ ನೀನ್ ಕೂತ್ಕೋ, ಇನ್ನೊಂದ್ ಕಡೆ ನಾನ್ ಕೂತ್ಕೋತೀನಿ. ಇಬ್ರು ಸೇರ್ಕೊಂಡು ಮಧುಚಂದ್ರಕ್ಕೆ ಹೋಗೋಣ. ಜಾಜಿ, ಏನೈತೆ? ನಾನು ಇಷ್ಟೊಂದು ಕಂಡಿದ್ದ ಪ್ರೇಮ. ಯಾವುದೇ ಕಾರಣಕ್ಕೂ ಹಬ್ಬಿ ಅವ್ರಿಗೆ ಏರೋಪ್ಲೇನ್ ತಂದು ಕೊಡ್ಬಾರ್ದು. ಊರಿಂದ ಭಾವ ಬರ್ತಾನೆ, ಏರೋಪ್ಲೇನು ತರ್ತಾನೆ. ಇನ್ನೊಂದ್ಸಲ ಇದೇ ಹಾಡನ್ನ ಹಾಡಿದ್ರೆ ನಾನ್ ಸುಮ್ಮನೆ ಇರಲ್ಲ. ಹಾಡಕ್ ಹೋಗಿಲ್ಲೇನ ಯಾವ ಸರ್ಕಾರನೂ ನಿಲ್ಸಕ್ಕಾಗಲ್ಲ. ಹಾಗೆ ಕುಣಿಯೋ ನವಿಲ್ನು ಯಾವ ಪೊಲೀಸ್ನೂ ಹಿಡಿಯಕ್ಕಾಗಲ್ಲ. ವಾಟ್ ಯು ಮೀನ್? ನನ್ ಹಾಡು ನನ್ ಗಂಟ್ಲು, ನನಗ್ ಬೇಕಾದಾಗೆ ನಾನ್ ಹಾಡ್ಕೋತೀನಿ. ನಿಮ್ಗೂ ಹಾಡೋದ್ ಬಂದ್ರೆ ಹಾಡ್ಕೊಳ್ಳಿ. ಊರಿಂದ ಭಾವ ಬರ್ತಾನೆ, ಏರೋಪ್ಲೇನು ತರ್ತಾನೆ. ಎಷ್ಟ್ ಚೆನ್ನಾಗಿ ಹಾಡ್ತೀಯ ಕಣೆ. ಅಷ್ಟ್ ಮಾತ್ರ ಅವಮ್ಮ ಹೇಳಲಿಲ್ಲ. ಹೌದು, ನಿನ್ ಈ ಸಂತೋಷಕ್ಕೆ ಕಾರಣ ಏನು? ನನಗೆ ಮದುವೆ ಫಿಕ್ಸ್ ಆಗೋದು. ಕಂಗ್ರ್ಯಾಚುಲೇಷನ್. ಯಾರ ಜೊತೆ? ಹುಡುಗನ್ ಜೊತೆ. ಹುಡುಗನ್ ಜೊತೆ ಅಂತ ನನಗೂ ಗೊತ್ತು. ಯಾರವ್ರು ಅಂತ 4 ಜನದ ಫೋಟೋ ಇದೆ. ಯಾರು ಮದುವೆ ಆಗ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಾನು ನೋಡ್ತೀನಿ. ಈ ಹುಡುಗ ಚೆನ್ನಾಗಿದ್ದಾನೆ. ಈ ಹುಡುಗನು ಚೆನ್ನಾಗಿದ್ದಾನೆ. ನನಗೆ ಈ ಹುಡುಗ ಓಕೆ. ಚಪ್ಪ, ಈ 4 ಜನ ಹುಡುಗರಲ್ಲಿ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡೆ, ನಾನೇ ಮ್ಯಾರೇಜ್ ಮಾಡಿಸ್ತೀನಿ. ಆದ್ರೆ ಇವ್ರು ಯಾರು? ಅವ್ರ ತರ ಇಲ್ಲ. ಅವರು ಅಂದ್ರೆ ಯಾರು? ನನ್ನ ಲವರ್. ಊರಿಂದ ಬರ್ತಾನೆ. ಮದುವೆ ಆದ ತಕ್ಷಣ ಅವಳು ಎಷ್ಟೊಂದು ಖುಷಿಯಲ್ಲಿದ್ದಾಳೆ. ನನಗೆ ಯಾವಾಗ ಮದುವೆ ಫಿಕ್ಸ್ ಆಗುತ್ತೋ, ನನ್ನ ಹುಡುಗ ಎಲ್ಲಿದ್ದಾನೋ ಒಂದು ಗೊತ್ತಾಗ್ತಿಲ್ವೇ? ಯಾಕೆ ಅವನ ಹಾಗಂತಿದ್ಯಾ? ನಾ ಇಲ್ಲೇ ಇದ್ದೀನಲ್ಲ. ನೀವ್ ಸುಮ್ಮನೆ ಅಂಕಲ್, ನೀವೇ ತಾನೇ ಮುಂದೆ ನಿಂತು ನಮ್ಮ ಮದುವೆ ಮಾಡಿಸ್ಬೇಕಾಗಿರೋದು. ಯಾಕೆ ಹೀಗೆ ಹೇಳ್ತಿದ್ದೀರಾ? ನಮ್ಮ ಮದುವೆಗೆ ನೀವೇ ತಾನೇ ಥರ್ಡ್ ಅಂಪೈರು. ಭಾವನಾ, ನಿನ್ಗೋಸ್ಕರ ಒಂದು ಒಳ್ಳೆ ಹುಡುಗನ ನೋಡಿದೀನಿ. ಅವನ ಹೆಸರು ದಿವಾಕರ್ ಅಂತ. ದಿವಾಕರ್ ಅಂದ್ರೆ ಸನ್. ಸಣ್ಣ ಡಾಟರ್ ಅದು ಮುಖ್ಯ ಅಲ್ಲ, ಎಲ್ಲಾದ್ರೂ ಎಕ್ಸ್ಪರ್ಟ್. ಹೌದಾ? ಯಾವ್ಯಾವ್ದ್ರಲ್ಲಿ ಸಾಧನೆ ಮಾಡಿದ್ದಾನೆ? ಅವನ ಅಚೀವ್ಮೆಂಟ್ಸ್ ಏನು? ಅವನಿನ್ನೂ ಸಾಧನೆ ಮಾಡಿಲ್ಲ. ನೀನು ಮ್ಯಾರೇಜ್ ಆದ್ಮೇಲೆ ಸಾಧನೆ ಮಾಡ್ತಾನೆ. ನೈಸ್. ಹುಡುಗ ಎಲ್ಲಿದ್ದಾನೆ? ಅಲ್ಲಿದ್ದಾರೆ. ಹಾಯ್.
ಇವಳ ಹೆಸರು ಭಾವನಾ ಅಂತ ನಾನು ಹೇಳಿದ್ನಲ್ಲ ಆ ಹುಡುಗಿ ಇವಳೆ. ಓಕೆ ದಿವಾಕರ್, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಏನ್ ನಿಮ್ ಹಾಬೀಸ್? ನನಗೆ ಎಲ್ಲ ಇಷ್ಟ. ನಾನು ನಾವೆಲ್ಸ್ ಓದ್ತೀನಿ, ಸ್ವಿಮ್ಮಿಂಗ್ ಮಾಡ್ತೀನಿ, ರನ್ನಿಂಗ್ ಮಾಡ್ತೀನಿ, ಈಟಿಂಗ್ ಮಾಡ್ತೀನಿ. ಅದ್ರಲ್ಲೂ ಕೇಕ್ ಇದೆಯಲ್ಲ, ಕೇಕ್ ಅಂದ್ರೆ ಪಂಚ ಪ್ರಾಣ. ಈಟಿಂಗ್ ಬಿಟ್ಟು ಬೇರೆ ಏನಾದ್ರೂ? ಏನಾದ್ರೂ ಸಾಧನೆ ಮಾಡೋಣ ಅಂತ ಇದ್ದೀನಿ. ಅದೇ ಯಾವ್ದ್ರ ಸಾಧನೆ ಮಾಡ್ಬೇಕು ಅಂತಿದ್ದೀರಾ? 5 ನಿಮಿಷದಲ್ಲಿ 5 ಪಿಜ್ಜಾ ತಿಂದು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಇದ್ದೀನಿ. ಒಳ್ಳೆ ತಿಂಡಿ ಪೋತ ನೀವು. ಸರಿ, ನೀವಿಲ್ಲಿ ಹೋಗಿ ಬನ್ನಿ. ಅದು ಸರಿ, ಮತ್ತೆ ಯಾವಾಗ ಭೇಟಿ ಆಗೋಣ? ನಾನು ಹೇಳಿ ಕಳಿಸ್ತೇನೆ. ನೋಡಿ, ನಾನು ಸಂಜೆ 4:15 6 ಗಂಟೆವರೆಗೂ ಆಚೆನೆ ಬರೋದಿಲ್ಲ. ಬೇಕಾಗ ಬರುತ್ತಾ? ಇಲ್ಲ, ಯಾಕಂದ್ರೆ ರಾಹುಕಾಲ ಇರುತ್ತಲ್ಲ. ಸರಿ, ನೀವಿಲ್ಲಿ ಹೋಗಿ ಬನ್ನಿ. ಹೌದು, ಈಗ ನಾನು ಮದುವೆ ಆಗೋದು ನಿಮ್ಮನ್ನ ಅಥವಾ ನಿಮ್ಮಮ್ಮನ? ಹೊರಡಿ ಇಲ್ಲಿಂದ. ಜಾಜಿ, ಎಂತ ಹುಡುಗನ ಸೆಲೆಕ್ಟ್ ಮಾಡಿದ್ದೀನಿ ನೀನು? ಯಾಕೆ ಹುಡುಗ ಸ್ಮಾರ್ಟ್ ಆಗಿದ್ದಾನಲ್ಲ? ಕೊಡ್ಕೋಬೇಕು. ನೋಡು, ಈ ತರ ಟ್ಯಾಲೆಂಟ್ ಇರೋರು ನನಗೆ ಬೇಕಾಗಿಲ್ಲ. ಬೇಕಾದ್ರೆ ನೀನೇ ಮದುವೆ ಆಗು. ಮ್ಯಾರೇಜ್ ಆಗಿದೆ. ನೋಡು ಜಾಜಿ, ನನಗೆ ಇಷ್ಟ ಆಗುವಂತವ್ರನ್ನ ಕರ್ಕೊಂಡ್ ಬರೋದಾದ್ರೆ ಕರ್ಕೊಂಡ್ ಬಾ, ಇಲ್ಲ ಅಂದ್ರೆ ಬಿಟ್ಟು ಹಾಕು. ಆ ಗುಂಗು ಕೂದಲು ಬಿಟ್ಕೊಂಡಿದ್ದಾನಲ್ಲ, ಅವನು ನೋಡಿದ್ರೆ ನಿಂಗೆ ಏನನ್ಸುತ್ತೆ ಪಲ್ಲು? ಅವನು ನಮ್ಮನೆ ಟಿವಿನಲ್ಲೂ ಬಂದಿದ್ದ. ಚೆಂಡಿಗೆ ಎಂಜಿನ್ ಹಚ್ಕೊಂಡು ಬಾಲ್ ಎಸಿತಾ ಇದ್ದ. ಹಾಗಾದ್ರೆ ಅವನು ಬೌಲರ್, ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ಕಣೆ. ಪಲ್ಲು, ಮನೆಗೆ ಹೋಗೋಣ, ಮಾತಾಡ್ಸೋಣ. ಎಷ್ಟು ಚೆನ್ನಾಗಿ ಕ್ಯಾಚ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನೀವ್ ಯಾರು ಅಂತ ಗೊತ್ತಾಗ್ಲಿಲ್ಲ. ನನ್ನ ಹೆಸರು ಭಾವನಾ ಅಂತ. ನೀವ್ ನೋಡೋಕೆ ಶ್ರೀಲಂಕಾ ಪ್ಲೇಯರ್ ತರನೇ ಇದ್ದೀರಾ. ನಾನು ತುಂಬಾ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಇದ್ದೀನಿ. ಮುಕ್ಕಾಲ್ ಆಗೋಗಿದೆ, ಕಾಲಿದೆ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವ್ಯಾರು? ನಾನು ಪಲ್ಲು ಅಂತ. ನಿಮ್ಗೆ ಗಂಡಗಲಿ ವಂಶ ಗೊತ್ತಾ? ಅದೇ ಎಡಗೈ ಬಲಗೈ. ಅವನ್ ತಂಗಿ ನಾನು. ಆದ್ರೆ ಮದ್ವೆ ಆಗೋಗಿದೆ. ನಿಮಗ್ ಮದ್ವೆ ಆಗಿದ್ಯಾ? ಸಾಧನೆ ಮಾಡಕ್ ಮುಂಚೆ ಮದುವೆ ಆಗಕ್ಕೆ ನನಗೇನ್ ಹುಚ್ಚೆ? ಮದುವೆ ಆಗೋದ್ರೆ ಆಮೇಲೆ ಮಕ್ಕಳು ಮಾಡಿದ್ರೆ ಸಾಧನೆ ಆಗ್ಬಿಡುತ್ತೆ. ನಿಮ್ ಮದುವೆ ಆಗಿದ್ಯಾ? ಇನ್ನೂ ಮದ್ವೆ ಆಗಿಲ್ಲ. ನಿಮ್ಮಂತ ಹುಡ್ಕೊಂಡ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಸಮಾಜ ಸೇವಕಿ ಜಾತಿ ಜಂಬಲ್ದೇನಿದಾರಲ್ಲ, ಅವ್ರ ಮನೇಲೆ ನಾನಿರೋದು. ನೀವ್ ಯಾಕೆ ಒಂದ್ಸತಿ ನಮ್ಮ ಮನೆಗ್ ಬಂದು ನನ್ನ ಜೊತೆ ಮಾತಾಡ್ಬಾರ್ದು? ನನಗೆ ಕ್ರಿಕೆಟ್ ವಿಷಯ ಬಿಟ್ಟು ಬೇರೆ ಏನು ಮಾತಾಡಕ್ಕೆ ನನಗೂ ಕ್ರಿಕೆಟ್ ಅಂದ್ರೆ ತುಂಬಾ ಕ್ರೇಜ್. ನಮ್ಮ ಮನೆಗ್ ಬನ್ನಿ, ನಾವಿಬ್ರು ಕ್ರಿಕೆಟ್ ಬಗ್ಗೆನೇ ಮಾತಾಡ್ತಿರೋಣ. ಓಕೆ. ಬರ್ತೀರಾ ಅಲ್ವಾ ನಮ್ಮ ಮನೆಗೆ? ಬರ್ತೀನಿ ಅಂತ ಹೇಳಿದ್ನಲ್ಲ. ನಾನು ನಿಮ್ಗೋಸ್ಕರನೇ ಕಾಯ್ತಾ ಇರ್ತೀನಿ. ಒಂದ್ ವಿಕೆಟ್ ಬಿತ್ತು. ಸತ್ಯಲಿಂಗ ಅವ್ರ ಏನಾರು ಇದನ್ನ ನೋಡಿದ್ರೆ ಫುಲ್ ಇದಾಗೋಗ್ಬಿಡ್ತಾರೆ. ಅಂತ ಒಳ್ಳೆ ಕ್ರಿಕೆಟ್ ಪ್ಲೇಯರ್ಗೆ ನಾನು ಗಿಫ್ಟ್ ಕೊಡ್ಲಿಲ್ಲ ಅಂದ್ರೆ ನನ್ನ ಮನ್ಸೇ ತಡೆಯಲ್ಲ. ಹೌದು, ಸತ್ಯಲಿಂಗ ಬಂದ್ಮೇಲೆ ನೀವು ನಮ್ಮನ್ನ ಮರ್ತ್ ಬಿಡ್ತಿರೋ ಹಾಗೆ. ಏನಾದ್ರೂ ಉಂಟಾ ಪಲ್ಲು? ನಾನು ಅವ್ರ ಜೊತೆ ಎಲ್ಲೇ ಹೋದ್ರು ನೀನ್ ನನ್ನ ಜೊತೆ ಇರ್ಲೇಬೇಕು. ಎಷ್ಟ್ ದಿವಸ? ನಾನು ಮದ್ವೆ ಆಗೋ ತನಕ ನೀನ್ ನನ್ನ ಜೊತೆ ಇರು. ನಾನು ಅವ್ರನ್ನ ಮದ್ವೆ ಆದ್ಮೇಲೆ ಅವ್ರು ನನ್ನ ಜೊತೆ ಇರ್ತಾರೆ. ಎಕ್ಸ್ಕ್ಯೂಸ್ ಮೀ. ಹಲೋ ಸತ್ಯಲಿಂಗ ಅವರೇ, ನಾನು ಭಾವನಾ. ಅವನ ನಿನ್ ಪರಿಚಯ ಆದಾಗ್ಲಿಂದ ನನಗೆ ನಿನ್ನ ಮರೆಯೋಕ್ಕೆ ಆಗ್ತಾ ಇಲ್ಲ. ನನಗೂ ಹಾಗೆ ಆಗ್ತಾ ಇದೆ. ನಿಮಗೆ ಕ್ರಿಕೆಟ್ ಬಗ್ಗೆ ಎಷ್ಟು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗಿ ನನಗೆ ತುಂಬಾ ಸಂತೋಷ ಆಯ್ತು. ಮೊನ್ನೆ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಹೇಗೆ ಆಡಿದ್ರು ಅಲ್ವಾ? ಊರಿಂದ ಪಾಪ ಬರ್ತಾರೆ, ಏರೋಪ್ಲೇನು ತರ್ತಾರೆ. ಚಂಪಾ, ಬರೀ ಹಾಡ್ ಹೇಳೋದೇ ಆಗೋತ್ತಲೆ. ನಿಮ್ ಭಾವ ಯಾರು, ಯಾವ ಊರಿಂದ ಬರ್ತಾರೆ, ಯಾವಾಗ ಬರ್ತಾರೆ ಅಂತ ಹೇಳೆ. ಅಯ್ಯೋ, ಬರ್ತಾರ ಬಿಡಿ, ನಿಮ್ಗೆ ಕಷ್ಟೊಂದು ಕುತೂಹಲ. ಚಂಪಾ, ಆ ಭಾವ ಯಾರು ಅಂತ ನನ್ಗೆ ಹೇಳಲ್ವಾ? ನಿಮಗ್ ಹೇಳ್ದೆ ಇರ್ತೀನಿ ಅತ್ತೆ. ನೋಡಿ, ಅವ್ರಿಗೋಸ್ಕರ ನಾನು ಗಿಫ್ಟ್ ತಂದಿದ್ದೀನಿ. ಚಂಪಾ, ಸುಮ್ಮನೆ ಇದ್ರೆ ಸರಿ, ಇಲ್ಲಾಂದ್ರೆ ಜುಟ್ಟೆ ಹಾಕಿಸ್ಬಿಡ್ತೀನಿ. ಏನು ಚಂಪಾ, ಆಲ್ರೆಡಿ ಗಿಫ್ಟ್ ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ಯಾ? ಯಾರೇ ಅದು? ಅತ್ತೇವ್ರೆ, ನೀವ್ ಯಾಕೆ ಟೆನ್ಷನ್ ಆಗ್ತೀರಾ? ಚಂಪ ನನ್ನ ಒಬ್ಬನಿಗೆ ಮಾತ್ರ ಹೇಳೋದು ಅಲ್ವೇನಮ್ಮ? ಹೇಳಮ್ಮ ನಿಮ್ ಭಾವ. ಸುಮ್ಮನೆ ಬಿಟ್ಲಾ, ಅವಳು ನನಗೆ ಹೇಳ್ತಾಳೆ ಅಲ್ವಾ ಚಂಪಾ, ಯಾರೇ ನಿಮ್ ಭಾವ? ಸಣ್ಣ ವಿರಾಮದ ನಂತರ ನಿಮ್ಗೆ ಗೊತ್ತಾಗತ್ತೆ. ಸತ್ಯಲಿಂಗು, ನಿಮ್ಗೂ ಕ್ರಿಕೆಟ್ ಇಷ್ಟ, ನನಗೂ ಕ್ರಿಕೆಟ್ ಇಷ್ಟ. ನನಗೆ ಕ್ರಿಕೆಟ್ ಅಂದ್ರೆ ಪಂಚ ಪ್ರಾಣ. ಯಾವಾಗ ಬಾಲ್ ಎಸಿತೀನೋ, ಯಾವಾಗ ವಿಕೆಟ್ ಹಾರಿಸ್ತೀನೋ ಅಂತ ಕಾಯ್ಕೊಂಡಿರ್ತೀನಿ. ನೀವು ನಮ್ಮ ಮನೆಗೆ ಬರಬೇಕು. ನಿಮ್ಗೊಂದು ಸರ್ಪ್ರೈಸ್ ಇದೆ. ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ ನಮ್ಮ ಮನೆಗೆ ಬರ್ತಿದ್ದಾರೆ ಅಂದ್ರೆ ನಮ್ಮ ಮನೆಯವರೆಲ್ಲರೂ ಸುಸ್ತು ಹೊಡೆದ್ಬಿಡ್ತಾರೆ. ಮನೆಗೆ ಯಾಕೆ, ಹೋಟ್ಲಿಗೆ ಬನ್ನಿ. ನೋಡು, ನೀವು ನಮ್ಮ ಮನೆಗೆ ಬರಬೇಕು. ನಮ್ಮ ಮನೆಯವ್ರನ್ನೆಲ್ಲ ನಿಮಗೆ ಪರಿಚಯ ಮಾಡಿಸ್ಬೇಕಲ್ಲ. ಈಗಲೇ ಬರ್ತೀರಾ ಪ್ಲೀಸ್? ನಾನು
ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಆಗಲ್ಲ ಅಂತ ಮಾತ್ರ ಹೇಳ್ಬೇಡಿ. ಚಂಪಾ ಯಾವಾಗ್ಲೂ ಇದೇ ಹಾಡ್ನೆ ಹಾಡ್ತಾ ಇರ್ತೀಯಲ್ಲ, ನಿಮ್ ಭಾವ ಯಾವಾಗ ಬರ್ಲೇ ಇಲ್ವಲ್ಲೇ? ನೀನ್ ಹೇಳ್ತಾ ಇರೋದು ರಿಯಲ್ಲ? ರೀಲ್ ಬಿಡೋದಕ್ಕೆ ನಾನೇ ನೀವ್ ಕೆಟ್ಟದ್ನ. ಈ ಡ್ರೆಸ್ ಚೆನ್ನಾಗಿಲ್ಲ, ನಾನ್ ಬೇರೆ ಡ್ರೆಸ್ ಹಾಕೊಂಡ್ ಬರ್ತೀನಿ. ತಕ್ಷಣ ನಮ್ ಭಾವ ಬರ್ತಾರೆ. ಊರಿಂದ ಭಾವ ಬರ್ತಾರೆ, ಊರಿಂದ ಭಾವ ಬರ್ತಾರೆ. ಯಾರ್ ನೀವು? ಭಾವನವರ ಮನೆ ಇದೆ ಅಲ್ಲವಾ? ಹೌದು, ಇದೇ ಮನೆ. ಬನ್ನಿ ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕುತ್ಕೊಳ್ಳಿ ಕುತ್ಕೊಳ್ಳಿ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಒಂದ್ ನಿಮಿಷ. ಯಾರೇ ಅವರು? ಯಾವಾಗ್ಲೂ ಹೇಳ್ತಾ ಇದ್ದಲ್ಲಕ್ಕ, ಅಕ್ಕ ಗಿಕ್ಕ ಅಂದ್ರೆ ಪಕ್ಕೆ ಮುರಿದ್ಬಿಡ್ತೀನಿ. ಈಗೇನ್ ವಿಷಯ ಹೇಳೋ ಬೇಡವಾ? ಅದಕ್ಕೆ ಇದೊಂದು ಕ್ಷಣ ಸುಮ್ಮನೆ ಬಿಡಿ, ಇಲ್ಲಾಂದ್ರೆ ಸುನಾಮಿನೇ ಎದ್ಬಿಡುತ್ತೆ. ಚಂಪಾ ಹೇಳೆ, ಯಾರೇ ಅವರು? ಯಾವಾಗ್ಲೂ ಹೇಳ್ತಿದ್ದಲ್ಲ, ಊರಿಂದ ಬಾಬಾ ಬರ್ತಾರೆ, ಏರೋಪ್ಲೇನು ತರ್ತಾರೆ ಅಂತ. ಅವರೇ ಇವರು. ಚುಮ್ಮಿ, ಊರು ನಿಮ್ ಭಾವನ? ಇಂಟರ್ನ್ಯಾಷನಲ್ ಕ್ರಿಕೆಟರು ಸತ್ಯಲಿಂಗು ಅಂತ. ಅವ್ರನ್ನೇ ನಾನು ಲವ್ ಮಾಡ್ತಾ ಇರೋದು. ಇಂಟರ್ನ್ಯಾಷನಲ್ ಕ್ರಿಕೆಟರ್ ಅವ್ರು ನಿನ್ ಲವ್ ಮಾಡ್ತಾ ಇದಾರೆ? ಮಾಡ್ತಾ ಇರೋದಕ್ಕೆ ತಾನೇ ಮನೆಗೆ ಬಂದಿರೋದು. ಮಾತಾಡ್ತಾನೆ, ಮಾತಾ. ಮುಸ್ರೆ ತಿಕ್ಕೊಳ್ಳಿ ಇಂಟರ್ನ್ಯಾಷನಲ್ ಕ್ರಿಕೆಟರ್ನ ಲವ್ ಮಾಡ್ತೀನಾಳ ಅಂದ್ರೆ ನಂಗೆ ನಂಬಕ್ಕೆ ಆಗ್ತಿರ್ಬಲ್ವಾ? ನೀನು ನಿಜ ಖಂಡಿಕೆ ನಿನ್ ಯೋಗ್ಯತೆಗೆ ಮುತ್ತೆ ತಿಕ್ಕೋಳು ಸಿಗಲ್ಲ. ನಾನು ಇಂಟರ್ನ್ಯಾಷನಲ್ ಕ್ರಿಕೆಟರ್ ಆಗಿದ್ರೆ ಯಾರೋ ಒಬ್ಳು ನನ್ನ ಲವ್ ಮಾಡಿರೋಳು. ಬಾಲ್ ಪಕ್ಕಕ್ಕಿಟ್ಟು ಏನಾದ್ರೂ ಮಾತಾಡಿ. ಏನ್ ಮಾತಾಡೋದು? ನಿಮ್ ಪರಿಚಯ ಆಗಿದ್ದೆ ಇವತ್ತು. ಪರಿಚಯ ಆದ ತಕ್ಷಣ ನಾಟಕ ಶುರು ಮಾಡ್ಬಿಡ್ಬೇಕು. ಯಾವ ನಾಟಕ? ಜೀವನವೇ ಒಂದು ನಾಟಕ ರಂಗ, ಅದ್ರಲ್ಲಿ ನಾವು ಪಾತ್ರಧಾರಿಗಳಷ್ಟೇ. ಏನಾದ್ರೂ ಬಿಡ್ತಾ ಇರ್ಬೇಕು. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ತಲೆನಲ್ಲಿ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡಿದ್ದೀರಾ. ನಾನು ನಿಮ್ನ ಎಷ್ಟೊಂದ್ ಕಡೆ ನೋಡ್ಬಿಟ್ಟಿದ್ದೀನಿ. ಕ್ರಿಕೆಟ್ ಆಡ್ತಾ ಇರ್ತೀನಿಲ್ಲ, ನೀವು ನೋಡಿರ್ತೀರಾ. ಹೌದು. ಮಾತಾಡೋದಕ್ಕೆ ಬಿಡಲ್ಲ ಅಂದ್ರೆ. ಒಂದೇ ನಿಮಿಷ ಬಂದೆ. ನೀವು ಹೋಗಿ, ನಾನು ಬಾಲ್ ಮಾಲಿಶ್ ಮಾಡ್ತಾ ಇರ್ತೀನಿ. ಯಾರೇ ಅವಳು? ನಾನು ಯಾವಾಗ್ಲೂ ಹೇಳ್ತಿದ್ನಲ್ಲ ಭಾವ ಅಂತ, ಅವರೇ ಇವರು. ನಾನು ಇವ್ರನ್ನ ಮದ್ವೆ ಆದ್ರೆ ನಿಮ್ಗೆ ಯಾವ ರೀತಿ ತೊಂದ್ರೆನೂ ಇರಲ್ಲ ಅಲ್ವಾ? ಆ ಸತ್ಯಲಿಂಗ ನಮ್ಮ ಚಂಪನ್ ಇಷ್ಟಪಟ್ಟಿದ್ದಾನೆ. ಇಬ್ಬರಿಗೂ ಮದುವೆ ಮಾಡಿಸಿ ಈ ಮನೆಯಿಂದ ಆಚೆ ಹಾಕ್ಬಿಟ್ರೆ ಅಡಿಗೆ ಮನೆ ಒಂದು ಸೀಟ್ ಖಾಲಿ ಆಗುತ್ತಲ್ಲ. ನಿಮಗ್ ಬೇಕಾದಂತ ಒಳ್ಳೆ ಅಡಿಗೆ ಒಳ್ಳೆ ತಂದಿಟ್ಕೋಬಹುದು. ಅಪ್ಪಿ ತಪ್ಪಿ ಆ ಅಡಿಗೆಗಳು ನಮ್ಮ ಪದ್ದುನ ಮೆಚ್ಚಿ ಮದುವೆ ಆಗ್ಬಿಟ್ರೆ ಹೆಲ್ಪರ್ ಕೆಲ್ಸಕ್ಕೆ ಬೇರೆ ಯಾರು ಬೇಕಾಗಲ್ಲ, ನಮ್ಮ ಪದ್ದುನೇ ಇರ್ತಾನಲ್ಲ. ಸೂಪರ್ ಫ್ಯಾಂಟಾಸ್ಟಿಕ್ ಐಡಿಯಾ. ಬಂದ್ರು ಆ ಚಂಪಂಗೆ ಒಳ್ಳೆ ಬಿಲ್ಡಪ್ ಕೊಟ್ಟು ಮ್ಯಾರೇಜ್ ಮಾಡಿ ಕಳಿಸ್ತಾರೆ. ನಮ್ ಚಂಪ ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈಯೇ. ಅವ್ರು ಎಷ್ಟು ದೂರದಿಂದ ಬೇಕಾದ್ರೂ ಪಾತ್ರ ಒಳಗೆ ಕರೆಕ್ಟ್ ಆಗಿ ತರಕಾರಿನ ಹಾಕಿ ರನ್ ಔಟ್ ಮಾಡ್ಬಿಡ್ತಾಳೆ. ನಮ್ ಚಂಪ ಎಷ್ಟು ಚೆನ್ನಾಗಿ ಡಿಶಸ್ ನ ಕುಕ್ ಮಾಡ್ತಾಳೆ ಗೊತ್ತಾ? ಅದನ್ನ ಟೇಸ್ಟ್ ಮಾಡೋದಕ್ಕೆ ಆ ರುಚಿ ಗೊತ್ತಾಗುತ್ತೆ. ಸರ್, ಒಂದು ಸರ್ತಿ ನಮ್ ಚಂಪನ್ ಕೈ ರುಚಿ ತಿಂದು ನೋಡಿ, ಬ್ಯಾಟ್ ಹಿಡ್ಕೊಂಡು ಗ್ರೌಂಡ್ ಬರೋ ಅವಶ್ಯಕತೆನೇ ಇಲ್ಲ. ಪೆವಿಲಿಯನ್ ಎಲ್ಲ ಊಟ ಕೊಡ್ತೀರಾ? ಕರೆಕ್ಟ್ ಟೈಮ್ಗೆ ಬಂದೆ. ನಿಂಗೊಂದು ಒಳ್ಳೆ ಸರ್ಪ್ರೈಸ್ ನ್ಯೂಸ್. ಏನೇ ಅದು? ಮನೆಗೆ ಕೆಲಸದೊಳಿದಾಳಲ್ಲ ಚಂಪಾ, ಓಡೋಗ್ಬಿಟ್ಲಾ? ಇಲ್ಲ ಕಡೆ, ಓಡ್ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾಳೆ. ಯಾರ ಜೊತೆ? ಇಂಟರ್ನ್ಯಾಷನಲ್ ಕ್ರಿಕೆಟರ್ ಸತ್ಯಲಿಂಗ ಜೊತೆ. ಏನೇ ಇದಲ್ಲ? ಇವ್ರನ್ನ ಇಷ್ಟಪಟ್ಟಿರೋದು ನಾನು. ಇವರು ನನ್ ಬಾಯ್ ಫ್ರೆಂಡು. ಬೇಕಿದ್ರೆ ಅವ್ರನ್ನ ಕೇಳಿ ನೋಡಿ. ಇವ್ರನ್ನ ಇಷ್ಟಪಟ್ಟಿದ್ದು ನಾನು, ಇವರು ನನ್ನ ಬಾಯ್ ಫ್ರೆಂಡು. ನಾನ್ ಬೌಲಿಂಗ್ ಮಾಡಿಲ್ಲ, ಬ್ಯಾಟ್ಸ್ಮನ್ ಔಟ್ ಆಗಿಲ್ಲ. ವಿಕೆಟ್ ನಂಗೆ ಸಿಕ್ತು ಅಂತ ಯಾಕೆ ಜಗಳ ಆಡ್ತಿದ್ದೀರಾ? ನೋಡಿ ಸತ್ಯಲಿಂಗ ಅವರೇ, ಇಲ್ಲೊಂದು ಸಣ್ಣ ಪ್ರಾಬ್ಲಮ್ ಆಗ್ಬಿಡಿದೆ. ನೀವು ಡಿಸೈಡ್ ಮಾಡಿ, ಇವರಿಬ್ರಲ್ಲಿ ಯಾರು ಮ್ಯಾರೇಜ್ ಆಗ್ತೀರಾ ಅಂತ. ಅದನ್ನ ನಾನ್ ಹೇಗೆ ಹೇಳಕ್ಕಾಗುತ್ತೆ? ಇವರಿಬ್ರು ಮಾತಾಡ್ಕೊಂಡು ಡಿಸಿಷನ್ ಬರ್ಲಿ, ಆಮೇಲೆ ನಾನು ಯಾರನ್ನ ಮದುವೆ ಮಾಡ್ಕೋಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಅಲ್ಲಿರೋ ಈ ಬಾಲ್ಗೆ ಪಾಲಿಶ್ ಮಾಡ್ತಾ ಮೊದಲು ನಾನು ಇಂಟರ್ನ್ಯಾಷನಲ್ ಕ್ರಿಕೆಟ್ ಪ್ಲೇಯರ್ನ ಮದ್ವೆ ಆಗ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ದಿದ್ದು ನಾನು. ಸತ್ಯಲಿಂಗುನ ನಾನೇ ಮದ್ವೆ ಆಗೋದು. ಸಾಕು ಸುಮ್ನೆ ರೀ. ಊರಿಂದ ಭಾವ ಬರ್ತಾನೆ, ಊರಿಂದ ಭಾವ ಬರ್ತಾನೆ ಅಂತ ಸೆಕೆಂಡ್ ಸೀನಿಂದ ಹಾಡ್ಕೊಂಡ್ ಬಂದಿದ್ದು ನಾನು. ಅವ್ರಿಗೆ ಮದ್ವೆ ಆಗೋದು. ಯಾಕೋ ಹೊಡೆದ್ರಿ? ಮುಚ್ಚ ಬಾಯಿ ಮಾತಾಡ ಬಾಯ್ ಬಿಡ್ಬೇಡ. ಜಗಳ ಆಡ್ಬೇಕು ಅಂತ ನಾನು ಹೋಗೋದೇ ಕಾಯ್ತಾ ಇರ್ತೀರಲ್ಲ. ಕಲರ್ ವಾಟ್ ಕಲರ್? ಅದು ಹೆಂಗಿದೆಯಾ ರೀನಾ? ನನ್ನ ಹೆಸರು ರೀನಾ ಅಲ್ಲ, ಭಾವನಾ. ಗೊತ್ತಿತ್ತು ನಿನ್ನ ಹೆಸರು ಭಾವನಾ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಅದು ನಿನ್ನ ಹೆಸರನ್ನ ನಿನ್ನ ಬಾಯಿಂದಲೇ ಬಿಡ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗ್ ಮಾಡಿದೆ? ಚೆನ್ನಾಗಿ ಮಾಡ್ದಾ? ಆದ್ರೆ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಏನ್ರಿ ಈ ತರ ಪ್ರಶ್ನೆ ಕೇಳ್ಬಿಟ್ರೆ ನಾವು ಗಂಡಲಿ ಅಂಶದ ಕಷ್ಟ ಕಡೆ ಒಂದು ಪಾಂಡ್ರಂಗ ಗಂಡಿದ್ರಿ. ಎಡಗೈ ಎತ್ತಿದ್ರು ವೀರಕೇಸರಿ, ಬಲಗೈ ಎತ್ತಿದ್ರು ವೀರ ಮದಕರಿ. ಈಗ ನೀವು ಇಲ್ಲಿ ಇಟ್ಕೊಂಡು ತಣ್ಣಗೆ ನಾಶ ತಗೋತಾ ಇದ್ರಲ್ಲ, ಈ ಮನೆಗೆ ನಾವೇ ಯಜಮಾನ್ರು, ನಾವೇ. ಇವರೇ ನನ್ನ ಹಾಬಿ. ನೋಡಿ ಪಾಂಡ್ರಂಗ ಅವ್ರೆ, ನಾನ್ ಇಷ್ಟಪಟ್ಟಿರೋ ಹುಡುಗನ ಈ ಚಂಪಾ ಮದುವೆ ಆಗ್ತೀನಿ ಅಂತ ಹೇಳ್ತದಲ್ಲ, ಇದು ಸರಿನಾ? ಚಂಪ ಚಮ್ಮಲಿ, ಏನಿದು ನಿನ್ನ ಹೊಸ ಆಟ? ಇದಕ್ಕೋಸ್ಕರ ನಾನು ನನ್ನ ಹೈದರಾಬಾದಿಗೆ ಸಾಕಾಗ್ತಿದ್ದೆ. ಮತ್ತೆ ನೀವ್ ಯಜಮಾನ್ರೆ ಇಂಟರ್ನ್ಯಾಷನಲ್ ಕ್ರಿಕೆಟರ್
ಅವ್ರನ್ನ ಮದುವೆ ಆಗ್ಬೇಕಂತ ನನ್ಗೆ ಇಷ್ಟ ಇರಲ್ವಾ? ಆದ್ರೆ ಈ ಮನೆ ಬಿಡ್ತಾ ಇಲ್ಲ. ನೀನ್ ಅವ್ರನ್ನ ಮದ್ವೆ ಆಗಕ್ ನಾನ್ ಬಿಡಲ್ಲ. ನೀನು ಅವ್ರನ್ನ ಮದುವೆ ಆಗಕ್ ನಾನು ಬಿಡಲ್ಲ. ಒಂದು ಅರ್ಧ ಸೆಕೆಂಡ್ ನೀವಿಬ್ರು ಸುಮ್ಮನೆ ಇದ್ದು ಬಿಡಿ. ಬರೀ ನೀವು ಜಗಳಾಡಿದ್ರೆ ಆಗ್ಲಿಲ್ಲ. ಆ ಹುಡುಗನಲ್ಲಿ ನಿಮ್ಮಿಬ್ರ ಬಗ್ಗೆ ಅದು ಏನು ಅಭಿಪ್ರಾಯ ಇದೆ ಅಂತ ಒಂದ್ಸಲ ತಿಳ್ಕೋಬೇಕು. ಜಾರ್ಜ್ ಜಂಬಲ್ದಿನಿ ಇವ್ರೆ, ಆ ಇಂಟರ್ನ್ಯಾಷನಲ್ ಕ್ರಿಕೆಟರ್ನ ಕರೆಸ್ರಿ. ಸತ್ಯಲಿಂಗು ಕಮ್ ಹಿಯರ್. ಸತ್ಯಲಿಂಗಿ ಸರ್, ನಮಸ್ಕಾರ ಸರ್. ಸರ್, ನನ್ನ ಗಂಟೆಗೆ ಹೋಗ್ಸಲ ಕಟ್ಟ ಕಡೆ ತುಂಡು ಸರ್, ನಿಮ್ಮ ದೊಡ್ಡ ಫ್ಯಾನ್ ಸರ್. ಸರ್, ಬೇಜಾರು ಮಾಡ್ಕೊಂಬೇಡಿ. ಯಪ್ಪ, ಬರೀ ಕ್ರಿಕೆಟ್ ಇನ್ಸ್ಪೆಲ್ಲ ಸರ್. ಅದು ನಿಮ್ಮ ಬೌಲಿಂಗು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಸರ್. ಅದು ಏನು ಸರ್ ಹಂಗೆ ಎಸಿತೀರಾ? ಅಲ್ಲ, ಬರೀ ಕಾಲಿಗೆ ಎಸಿತಿರಲ್ಲ, ಅದು ಯಾಕೆ ನಿಮಗೆ ಅಂತ. ನಾನು ಅದರಲ್ಲೇ ಎಕ್ಸ್ಪರ್ಟ್ ಕಣ್ರಿ. ಸರ್, ಒಂದು ಅರ್ಧ ಸೆಕೆಂಡ್ ಸರ್. ಸರ್, ಅದು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ಇವರು ಮತ್ತೆ ಇವರು ಇಬ್ರು ಕಾಯ್ತಾ ಇದ್ದಾರೆ. ಇಬ್ಬಿಬ್ರನ್ನ ಮದುವೆ ಆಗಕ್ಕಾಗಲ್ವಲ್ಲ ಸರ್? ಹಂಗೆ ಸ್ವಲ್ಪ ನಗ್ತಾ ಇರಿ ಸರ್. ಸರ್, ಇವರಿಬ್ಬರಲ್ಲಿ ಯಾರನ್ನ ಮದುವೆ ಆಗ್ತಿರತ್ತ ನೀವೇ ಡಿಸೈಡ್ ಮಾಡಿ ಹೇಳಿ ಸರ್. ನೋಡಿ, ನನಗೆ ಇವರು ಅವರು ಅನ್ನೋದು ಮುಖ್ಯ ಅಲ್ಲ. ಯಾರಾದ್ರೂ ಓಕೆ, ಒಟ್ನಲ್ಲಿ ಅವ್ರು ಹೆಣ್ಣಾಗಿರ್ಬೇಕು. ಯೋಚನೆ ಮಾಡಬೇಡಿ ಸರ್, ಇಲ್ಲಿರೋರೆಲ್ಲರೂ ಹೆಣ್ಣೆ ಸರ್. ಅಂದ್ರೆ ನಿಮ್ಮನ್ನ ಏನು ಮದುವೆ ಆಗ್ಬೇಕಂತ ಹೊಟ್ಟಿದ್ದಲ್ಲ ಇವರಿಬ್ರು, ಅವರಿಬ್ರು ಹೆಣ್ಣೆ ಸರ್. ಅವ್ರಿಬ್ರಲ್ಲಿ ಒಂದು ಅರ್ಧ ಸೆಕೆಂಡ್ ಇರಿ ಸರ್. ಸರ್, ಅವರಿಬ್ರಲ್ಲಿ ನೀವು ಯಾರನ್ನ ಮದುವೆ ಆಗ್ತೀರಂತ ಹೇಳ್ಬಿಡಿ ಸರ್. ನೋಡಿ, ನನಗೆ ಅವರು ಇವರು ಅನ್ನೋದು ಮುಖ್ಯ ಅಲ್ಲ, ರೆಕಾರ್ಡ್ ಮುಖ್ಯ. ಏನ್ ಡೆಡಿಕೇಶನ್ ಸರ್ ತಮ್ಮದು. ಅಲ್ಲ, ನೀವ್ ಇಂಟರ್ನ್ಯಾಷನಲ್ ಪ್ಲೇಯರ್ ಆಗಿ ವರ್ಲ್ಡ್ ಫೇಮಸ್ ಆಗಿ ಹೋಗಿ ಅದಕ್ಕೆ ಒಳ್ಳೆ ಮದ್ವೆ ಮಾಡ್ಕೊಂಡು ಒಪ್ಕೊಂತಿದ್ದೀರಲ್ಲ, ಏನ್ ಹೇಳ್ಬೇಕು ನಿಮ್ಗೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ. ನೀವು ತಿಳ್ಕೊಂಡಿರೋ ಹಾಗೆ ನಾನು ಶ್ರೀಲಂಕಾ ಸತ್ಯಲಿಂಗ ಅಲ್ಲ, ಯಲಹಂಕ ಸಿದ್ಲಿಂಗ. ಸಿದ್ಲಿಂಗು, ಅದು ಯಾವ ಪುರುಷಾರ್ಥಕ್ಕೆ ತಲೆ ಮೇಲೆ ಈ ತರ ಹೆಜ್ಜೆನ್ ಗುಡ್ ಬೆಳೆಸ್ಕೊಂಡಿದೀಯೋ? ಕ್ರಿಕೆಟ್ ಅಲ್ಲಂತೂ ಹೆಸರು ಮಾಡಿ ಗಿನ್ನಿಸ್ ಸೇರಕ್ ಆಗ್ಲಿಲ್ಲ. ಅದಕ್ಕೆ ಮದುವೆಗಳನ್ನಾರು ಆಗಿ ಗಿನ್ನಿಸ್ ಸೇರೋಣ ಅಂತಿದ್ದೀನಿ. ಮದುವೆಗಳನ್ನ ಅಂದ್ರೆ ಇಲ್ಲಿವರೆಗೂ ತಾವು ಅದೆಷ್ಟು ಮದುವೆ ಆಗಿದೆಯೋ ಸಿದ್ಲಿಂಗ? 97 ಆಗಿದೆ. ಇವರಿಬ್ರನ್ನು ಸೇರ್ಸಿದ್ರೆ 99. ಇನ್ ಮಧ್ಯದಲ್ಲಿರೋರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡ್ರೆ ಇಲ್ಲೇ ಸೆಂಚುರಿ.